ಸುಮಾರು 5,000ಕ್ಕೂ ಹೆಚ್ಚು ಶ್ವಾನಗಳನ್ನು ಸಾಕಿ ಜನಪ್ರಸಿದ್ಧಿಯನ್ನು ಗಳಿಸಿರುವಂಥ ಸತೀಶ್ ಕ್ಯಾಡಮನ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಒಂದು ಸ್ಪೆಷಲ್ ವಿಚಾರ ಕೂಡ ಇದೆ, ಗೊತ್ತಾಗಿದೆ, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ರೀ. ಏನಕ್ಕೆ ಅಂತ ಕೇಳಲ್ವಾ? ಅಲ್ಲ, ಅದು ಬಂದಿದ್ದೀರಾ ಅಂದರೆ ಎಲ್ಲ ಗೊತ್ತಿರುತ್ತೆ, ಹೇಳಿ, ಈ ವಿಷಯ ತಿಳ್ಕೊಂಡೇ ಬಂದಿರ್ತೀರಾ. ಸರ್, ಈ ಸಲದ ಬಿಗ್ ಬಾಸ್ ಸೀಸನ್ 12ಗೆ ನೀವು ಕಂಟೆಸ್ಟೆಂಟ್ ಆಗಿ ಹೋಗ್ತಿದ್ದೀರಾ ಅಂತ ಕೇಳಲ್ಪಟ್ಟೆ, ಇದು ನಿಜಾನಾ? ನಿಜ ಅವರೇ. ಸೊ ನಿಮ್ಮನ್ನ ಯಾರು ಅಪ್ರೋಚ್ ಮಾಡಿದ್ರು, ಹೇಗೆ ಸೆಲೆಕ್ಟ್, ಯಾವ ಆಧಾರದ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಅಂತ? ನನಗೆ ಫಸ್ಟು ಬಂದು ಕಲರ್ಸ್ ಕನ್ನಡದಿಂದ ಒಂದು ಮೆಸೇಜ್ ಬಂದಿತ್ತು. ಆದರೆ ನಾನು ಇಂಗ್ಲೀಷ್ ಬರಲ್ಲ ಅಂದ್ಬಿಟ್ಟು ಮೆಸೇಜಸ್ ನೋಡೋದಿಲ್ಲ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಮೆಸೇಜ್ ಬಂದಿತ್ತು. ಅದು ಏನಂದರೆ ಒಂದು 20 ಡೇಸ್ ಬ್ಯಾಕ್ ಬಂದಿತ್ತು. ನಾನು ಅದನ್ನು ನೋಡಿಲ್ಲ, ರಿಪ್ಲೈಯೂ ಮಾಡಿಲ್ಲ. ಯಾಕಂದರೆ ನಾನು ಬೇರೆಯವ್ರ ಮೆಸೇಜು ನೋಡೋದಿಲ್ಲ, ಯಾಕಂದರೆ ಇಂಗ್ಲೀಷ್ ಬರಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ, ಬೇಕಾದರೆ ಕಾಲ್ ಮಾಡಲಿ ಆ ಥರ ಅಂತ. ಆಮೇಲೆ 20 ಡೇಸ್ ಆದಮೇಲೆ ಕಲರ್ಸ್ ಕನ್ನಡದಿಂದ ಕಾಲ್ ಬಂತು ನನಗೆ, ಫಸ್ಟ್ ಕಾಲು. ಸರ್, ಇದು ಮೆಸೇಜ್ ಮಾಡಿದ್ವಿ, ನಿಮ್ಗೆ ಯಾಕೆ ನೀವು ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ ನೀವು ಅಂತ ಅಂದರು. ಸರ್, ಹೌದಾ, ಯಾರು ನೀವು ಅಂತ ಅಂದೆ. ಇಲ್ಲ, ಹಿಂಗೆ ಕಲರ್ಸ್ ಕನ್ನಡದಿಂದ ಈ ಥರ ಇದಕ್ಕೆ ರಿಯಾಲಿಟಿ ಶೋಗೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀವಿ, ಅದಕ್ಕೆ ನಾವು ಮಾತಾಡಬೇಕಾಗಿತ್ತು, ನಮ್ಮ ಆಫೀಸ್ ಹತ್ರ ಬರೋಕ್ಕಾಗುತ್ತಾ ಅಂದರು. ಹೌದಾ ಅಂತ ನಾನು ಅವಾಗ ನಂಬಲಿಲ್ಲ, ಶಾಕ್ ಆದೆ. ಅಂದರೆ ನನಗೆ ಯಾವ ದೊಡ್ಡ ಮನುಷ್ಯ ಅಂತ ಕರೆದ್ರಪ್ಪ ಅಂತ ಆ ಥರ ಶಾಕ್ ಆಯಿತು. ಆಮೇಲೆ ಇಲ್ಲ, ನೀವು ವರ್ಲ್ಡ್ ಫೇಮಸ್ ಆಯ್ತಲ್ಲ, ವರ್ಲ್ಡ್ ನ್ಯೂಸ್ ಮಾಡಿದ್ರಲ್ಲ, ಒಂದು ಯಾವುದೋ ಉಲ್ಫ್ ಡಾಗ್ ಯಾವುದೋ ತರಿಸ್ಬಿಟ್ಟು, ಅದರಿಂದ ನಮ್ಮ ಟೀಮ್ ಅವರೆಲ್ಲ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ, ನೀವು ಆಫೀಸ್ ಹತ್ರ ಬರೋಕ್ಕಾಗತ್ತಾ ಅಂತ ಲೊಕೇಶನ್ ಕಳಿಸಿದ್ರು. ಆಮೇಲೆ ನಾನು ಆ ಲೊಕೇಶನ್ ಹತ್ರ ಹೋಗೋ ಅಷ್ಟೊತ್ತಿಗೆ ಆಫೀಸಿಗೆ ಬರಬೇಡಿ, ಅಲ್ಲೆಲ್ಲರಿಗೂ ನೋಟೆಡ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು, ಎದುರುಗಡೆ ಕಾಫಿ ಶಾಪ್ ಇದೆ, ಅಲ್ಲಿಗೆ ಕರೆದ್ರು. ಅಲ್ಲಿ ಕರೆದ್ಬಿಟ್ಟು ಫಸ್ಟ್ ಅವ್ರು ಕೇಳಿದ್ದು ನಿಮ್ಮ ಬಗ್ಗೆ ಹೇಳಿ ಅಂತ ಅಂದರು. ಇಲ್ಲ ಸರ್, ನಾನು ಸಿಂಪಲ್ ಮನುಷ್ಯ ಸರ್, ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಕಾರ್ ಆಗಲಿ, ಸೈಟ್ ಆಗಲಿ, ಬಂಗ್ಲಾ ಆಗಲಿ ಮಾಡಿಲ್ಲ. ನಾಯಿಯಿಂದ ಬಂದಿದ್ದ ಅಮೌಂಟಲ್ಲಿ ಇನ್ನೊಂದು ನಾಯಿ ತೊಗೊಳ್ತೀನಿ, ನಂದು ನಾಯೇ ನಂದು ಆಸ್ತಿ, ಆ ಥರ ಹೇಳಿದೆ. ಹೌದು, ಅದು ಬಿಟ್ಟು ಏನೇನು ಮಾಡಿದರೆ ಹೇಳಿ ಅಂದರು. ಸರ್, ಇಲ್ಲ, ವರ್ಲ್ಡ್ ನ್ಯೂಸಲ್ಲಿ ಇಂಡಿಯಾ ಬಿಟ್ಟು ಹೊರಗಡೆ 125 ಕಂಟ್ರೀಲಿ 1 ನೈಟಲ್ಲಿ 5,000 ನ್ಯೂಸ್ ಚಾನಲ್, ಇಂಡಿಯಾ ಬಿಟ್ಟು ಆಚೆ, ಇಂಡಿಯಾ ಒಳಗಡೆನೇ ಒಂದು 10,000 ಚಾನಲ್, ಅಂದರೆ ಅದು ಸ್ಯಾಟಲೈಟ್ ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಿರ್ಬೋದು, ಆ ಥರದ್ದು ಟೋಟಲ್ಲು ವರ್ಲ್ಡ್ ವೈಡೇ. ಅಂದರೆ ಇಂಡಿಯಾ ಒಳಗಡೆ ಒಂದು ವಸ್ತುನ ಯಾರೇ ತಂದಿದ್ರು 1 ನೈಟಲ್ಲಿ ಅಷ್ಟು ಒಂದು ದಿವಸದಲ್ಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಈಗ ಆಂಧ್ರಲ್ಲಿ ಯಾರೋ ಒಬ್ಬರು ಫೇಮಸ್ ಹೀರೋ ಹೋಗಿ ಅಲ್ಲೇನೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿದರೆ ಬರೀ ಆಂಧ್ರಲ್ಲಿ ಮಾತ್ರ ನ್ಯೂಸ್ ಆಗುತ್ತೆ, ಅದು ಕರ್ನಾಟಕದವ್ರಿಗೂ ಬರೋದಿಲ್ಲ. ಆದರೆ ನಾನು ಎಲ್ಲಿ ಏನೇ ಮಾಡಿದ್ರು, ಒಂದು ಡಾಗ್ ಲಾಂಚ್ ಮಾಡಲಿ, ಒಂದು ಫಂಕ್ಷನ್ ಮಾಡಲಿ, 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅದಕ್ಕೆ ನನಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಹೆಸರಿಟ್ಟಿದ್ದಾರೆ. ಈ ಇಡಕ್ಕೆ ಕಾರಣನೂ ಒಂದು ಹೇಳ್ಬಿಡ್ತೀನಿ. ಯಾಕಂದರೆ ಒಂದು ದೊಡ್ಡ ಫಂಕ್ಷನ್ನು, ಡಾಕ್ಟ್ರುಗಳ ಫಂಕ್ಷನ್ನು, ಹೈ ಎಂಡ್ ಡಾಕ್ಟ್ರುಗಳ ಫಂಕ್ಷನ್ನು, ನನಗೆ ಇದ್ದಕ್ಕಿದ್ದಂಗೆ ಯಾರೋ ಫ್ರೆಂಡ್ ಅವ್ರ ಮನೆಗೆ ಹೋಗಿರ್ತಾರೆ. ಅವ್ರ ಮನೆಗೆ ಹೋದಾಗ ಅವರು ನಾನು ಇಲ್ದಿನ ಬಾ ಅಂತ ಕರೀತಾರೆ, ಅಂದರೆ ಬರೀ ಅವ್ರನ್ನ ಪಿಕ್ ಮಾಡೋಕ್ಕೋಸ್ಕರ ಕರೀತಾರೆ. ನಾನು ಬರೀ ಪಿಕ್ ಮಾಡೋಕ್ಕೆ ಹೋಗ್ತೀನಿ, ಅವ್ರು ಮನೇಲಿ ಇರ್ತಾರಲ್ಲ, ಅಲ್ಲಿ ಹೋದಾಗ ಹಿಂಗೆ ನನ್ನ ಪರಿಚಯ ಮಾಡ್ಕೊಡ್ತಾರೆ, ಸತೀಶ್ ಕ್ಯಾಡಬಮ್ಸ್ ಅಂತ, ಈ ಥರ ಇವರು ಹಂಗೆ ಹಿಂಗೆ ಅಂತ. ಅವ್ರು ಏನು ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಚೀಫ್ ಗೆಸ್ಟ್ ಅಂತ ಒಂದು ಪೋಸ್ಟ್ರು, ಕೆನ್ವಾ ಯಾವುದೋ ಆ್ಯಪ್ ಬರುತ್ತಲ್ಲ, ಅದರಲ್ಲಿ ಅಲ್ಲೇ ಮಾಡಿಬಿಟ್ಟು ಕಾಟಾಚಾರಕ್ಕೆ ಕಳಿಸ್ತಾರೆ. ನಾನು ರಾತ್ರಿ 9:00ವರೆಗೆ ನಾನು ಸೋಷಿಯಲ್ ಮೀಡಿಯಲ್ಲಿ ಬಿಡ್ತೀನಿ ಅಷ್ಟೇ. ತಿರ್ಗಾ ಬೆಳಗ್ಗೆ 10 ಗಂಟೆಗೆ ಅದು NMK ಆಡಿಟೋರಿಯಮಲ್ಲಿ ಇರುತ್ತೆ, ಹೋಗ್ತೀನಿ. ಒಬ್ಬರು ಮಿನಿಸ್ಟ್ರು, ಒಬ್ಬರು ಹೀರೋ, ಒಬ್ಬರು ಸ್ವಾಮೀಜಿ, ಹೈ ಎಂಡ್ ಡಾಕ್ಟ್ರುಗಳು ಎಲ್ಲ ಒಳಗೆ ಹೋಗ್ತಾರೆ. ಯಾಕಂದ್ರೆ ನಾನು ಡಾಗ್ ಜೊತೆ ಕಾರ್ ಒಳಗಡೆ AC ಹಾಕ್ಕೊಂಡು ಒಳಗೆ ಕೂತಿರ್ತೀನಿ, ಒಳಗೆ ಹೋಗೋದಿಲ್ಲ. ಅವರು ಒಳಗೆ ಹೋದಾಗ ಅವರಿಂದ 5-10 ಜನ ಹೋಗ್ತಾರಷ್ಟೇ. ಆಮೇಲೆ ಇಡೀ ಆಡಿಟೋರಿಯಂ ಖಾಲಿ ಇರುತ್ತೆ. ಇಡೀ ಆಡಿಟೋರಿಯಂ ಖಾಲಿ ಇರುತ್ತೆ ಅಂದರೆ ಒಂದು 10-20 ಜನ ಅವ್ರ ಕಡೆಯವ್ರು ಕೂತಿರ್ತಾರಷ್ಟೇ. ಮಿಕ್ಕಿದವರೆಲ್ಲ ಆಚೆ ಓಡಾಡ್ಕೊಂಡಿರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಏನೂ ಇರಲ್ಲ. ಅಂದರೆ ನನ್ನ ಕ್ರೌಡ್ ಪುಲ್ಲರು, ಆಮೇಲೆ ಮೀಡಿಯಾ ಪುಲ್ಲರ್ ಅಂತಲೇ ಅವಾರ್ಡು ಕೊಟ್ಟಿದ್ದಾರೆ, ಆ ಥರನೂ ಕರೀತಾರೆ. ಕಾರಣ ಏನಂದರೆ ಪೆಟ್ ಲವರ್ಸು ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ, ಇರೋರೆಲ್ಲ ಪೆಟ್ ಲವರ್ಸೇ ಜಾಸ್ತಿ ಇರೋದು. ಮೇಡಮ್ ಬಂದು ನೀವು ಎಂಟ್ರಿ ಕೊಡಿ ಅಂತ ನನಗೆ ಕಾಲ್ ಮಾಡಿ ಹೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲ ಮೇಡಮ್, ಯಾರ್ಯಾರು ಮಿನಿಸ್ಟ್ರು ಯಾರ್ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಸನ್ಮಾನ ಮಾಡೋದು ಎಲ್ಲರದು ಇರುತ್ತಲ್ಲ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿಸಿದ್ಮೇಲೆ ನನ್ನ ಇನ್ವೈಟ್ ಮಾಡಿ ಅಂತೀನಿ. ಅವ್ರು ಇಲ್ಲ ಏನಾಗುತ್ತೆ, ಬನ್ನಿ 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 ಅಂತಾರೆ. ಇಮಿಡಿಯೇಟ್ ಕರೀತಾರೆ. ನಾನು ಕಾರಿಂದ ಇಳಿತಿದ್ದಂಗೆ ಅಲ್ಲಿ ಓಡಾಡ್ತಾ ಇದ್ದವರು ಎಲ್ಲರೂ ಒಳಗೆ ಬಂದ್ಬಿಡ್ತಾರೆ. ಅಂದರೆ ಒಳಗಡೆ ಸೀದಾ. ಆಮೇಲೆ ನಾನು ಹಿಂದಿನ ದಿವಸ ಪೋಸ್ಟ್ ಮಾಡಿರೋದು, ನಾನು ಯಾವ ಸೋಷಿಯಲ್ ಮೀಡಿಯಾ, ನಾನು TV ಚಾನಲ್ ಅವ್ರಿಗೆ ಪೇ ಮಾಡಿಲ್ಲ, ನಾನು ಯಾರಿಗೂ ಬನ್ನಿ ಅಂತ ಕರೆದಿಲ್ಲ, ಬರೀ ನಂದೊಂದು ಗ್ರೂಪ್ ಇದೆ, ನಾನು ಸ್ಟೋರೀಸಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟಕ್ಕೇನೆ ಅದೇನಾಯಿತು, ಎಲ್ಲಿದ್ರೋ ಗೊತ್ತಿಲ್ಲ, ಕ್ಯಾಮ್ರಾಗಳು ಅವರು ಇವರು ಎಲ್ಲ ಬಂದ್ಬಿಟ್ರು. ಸೀದಾ ಅಷ್ಟು ಜನನು ಸ್ಟೇಜ್ ಮೇಲೂ ಬಂದ್ಬಿಟ್ರು. ಅಂದರೆ ಸ್ಟೇಜ್ ಮೇಲೂ ಬಂದ್ಬಿಟ್ಟು ಎಲ್ಲ ಫೋಟೋ ಹೊಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರೆಲ್ಲ ಅಲ್ಲಿ ಇದ್ದಿದ್ದು ಆರ್ಗನೈಸರ್ಸ್ ಅವ್ರನ್ನೆಲ್ಲ ಕೆಳಗಿಳಿಸಿದ್ರು. ಕೆಳಗಿಳಿಸಿದ್ಮೇಲೆ ಅಷ್ಟು ದೊಡ್ಡ ಮನುಷ್ಯರುಗಳ ಮುಂದೆ ನಾನು ಮತ್ತು ನನ್ನ ನಾಯಿ ಕೈಯಲ್ಲಿ ಓಲ್ ಇವೆಂಟ್ನ ಓಪನಿಂಗ್ ಸೆರೆಮನಿ ಮಾಡಿಸಿದ್ರು.
ಅದಕ್ಕೇನಾಯಿತು, ಮೇಯ್ನ್ ಸರ್ ಅವ್ರ ಹೆಸರು ಹೇಳಲ್ಲ, ಅವರು ಬೇಜಾರು ಮಾಡಿಕೊಂಡು ಸ್ಟೇಜ್ ಬಿಟ್ಟು ಹೊಟ್ಟೋದ್ರು. ನಾನು ಸಾರಿ ಸಾರ್ ಅಂತ ಅವ್ರಿಗೆ ಕೈ ಕೊಟ್ಟು ಸೆಕೆಂಡ್ ಕೊಟ್ಟೆ. ಅದು ರಾ ವಿಡಿಯೋ ನನ್ನ ಹತ್ರ ಇದೆ, ಆದರೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಾರ್ದು ಅಂತ ಕರೆಕ್ಟಾಗಿ ಅಲ್ಲೇ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಓಲ್ ಇವೆಂಟಲ್ಲಿ ಎಲ್ಲ ದೊಡ್ಡ ಮನುಷ್ಯರು, ನಾನು ಓದಿರೋದು BCom ಬ್ರಾಕೆಟ್ ಫೇಲ್, ನಾನು BCom ಫೇಲ್ ಆಗಿದ್ದೀನಿ, ಕನ್ನಡ ಬಿಟ್ಟು ಯಾವ ಭಾಷೆ ಬರಲ್ಲ. ಅಲ್ಲಿ ಬಂದಿರೋರೆಲ್ಲ ಹೈ ಎಂಡ್ ಓದಿರೋದು ಡಾಕ್ಟ್ರುಗಳು, ಅಂದರೆ ಎಲ್ಲ ಫಾರಿನ್ಗೆ ಹೋಗಿ 3-4 ಡಿಗ್ರಿ ಮಾಡಿರೋರು. ಅವ್ರ ಸಮ್ಮುಖದಲ್ಲಿ ಒಬ್ಬ ಡಿಗ್ರಿ ಫೇಲ್ ಆಗಿರೋನ ಕೈಲಿ ಓಲ್ ಇವೆಂಟು ಲಾಂಚ್ ಮಾಡಿಸಿದ್ರು. ಅದು ನನಗೆ ಹೆಮ್ಮೆ ಅನಿಸುತ್ತೆ, ಆದರೆ ದೊಡ್ಡವ್ರನ್ನ ಅವಮಾನ ಮಾಡ್ದಂಗೆ ಆಯಿತು ಅಂತ ನನಗೆ ಫೀಲ್ ಆಗುತ್ತೆ. ಯಾಕಂದರೆ ನಾನು ಅದರಿಂದ ಹೇಳ್ತೀನಿ ಎಲ್ಲರಿಗೂ, ಫಸ್ಟ್ ಅವ್ರದ್ದು ಏನಿದೆ ಮುಗಿಸಿ, ಅವ್ರು ಬರೋಕ್ಕಿಂತ ಮುಂಚೆ ಕರೀರಿ, ಇಲ್ಲ ಅವ್ರು ಬಂದು ಹೋದ್ಮೇಲೆ ನನ್ನ ಕರೀರಿ ಅಂತ.